ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಕಲ್ಮನಿ ಕನ್ನಡ ಬ್ಲಾಗ್ಸ್. ಅಗೇನ್ ಒನ್ ಮೋರ್ ವಿಡಿಯೋ ಆಫ್ ಮೈಸೂರು ಡೈರೀಸ್. ಸೊ ಪಾರ್ಟ್ 2 ಇಲ್ಲಿ ನಾನು ಮಾಡ್ತಾಯಿದ್ದೀನಿ. ಸೊ ನಾನು ಪಾರ್ಟ್ 1 ವೀಡಿಯೋಸ್ ನೀವು ಆಲ್ರೆಡಿ ನೋಡಿದ್ದೀರಾ. ನಾವು ಮೈಸೂರು ಡೇ 1ಅಲ್ಲಿ ಯಾವ್ಯಾವ ಪ್ಲೇಸಸ್ ನೋಡಿದ್ವಿ, ಏನು ಎತ್ತಾ ಅಂತ ಡೀಟೇಲಾಗಿ ವಿಡಿಯೋ ಮಾಡಿ ಹಾಕಿದ್ದೆ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನೋಡಿದ್ದೀರಾ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ಡೇ ನಾವು ಈ ಮೈಸೂರಲ್ಲಿ ನೋಡಿದ ಪ್ಲೇಸ್ ಅಂದರೆ ನೆಕ್ಸ್ಟ್ ಡೇ ನಾವು ಜೂ ನೋಡಬೇಕು ಅಂತ ಹೊರಟ್ವಿ. ನನ್ನ ಮಗಳಿಗೆ ಜೂ ಅಂದರೆ ತುಂಬ ಇಷ್ಟ. ಇದಕ್ಕೆ ಚಾಮರಾಜೇಂದ್ರ ಜುವಾಲಜಿಕಲ್ ಗಾರ್ಡನ್ ಅಂತ ಹೇಳ್ತಾರೆ. ಅದು ಮೈಸೂರು ಜೂ ಅಂತಲೂ ಕರೀತಾರೆ. ಇದು ಆಲ್ಮೋಸ್ಟ್ 18th ಸೆಂಚುರಿ ಅಂದರೆ 1892 ಅಲ್ಲೇನೋ ಎಸ್ಟಾಬ್ಲಿಷ್ ಆಗಿದೆ. ಮುಂಚೆ ಅಂದರೆ ಇನಿಷಿಯಲ್ ಡೇಸಲ್ಲಿ ಈ ಜೂ ರಾಯಲ್ ಫ್ಯಾಮಿಲಿ ಅಂದರೆ ರಾಜರ ಮನೆತನದವರಿಗೆ ಮಾತ್ರ ಮೀಸಲಾಗಿತ್ತು. ಅಂದರೆ ರಾಜರಿಗೋಸ್ಕರ ಕೆಲವು ಪ್ರಾಣಿಗಳನ್ನು ಅಲ್ಲಿ ಪ್ರಾಣಿ ಸಂಗ್ರಹಾಲಯದಲ್ಲಿ ಕೂಡಿಡಲಾಗಿತ್ತು. ಬಟ್ ಇದು ಐ ಥಿಂಕ್ 1902 ಅಲ್ಲೇನೋ ಪಬ್ಲಿಕ್ಕಿಗೋಸ್ಕರ ಅದನ್ನು ಇದು ಮಾಡಿದರು, ಎಸ್ಟಾಬ್ಲಿಷ್ ಮಾಡಿದರು. ಅಂದರೆ ಪಬ್ಲಿಕ್ ಸಹ ಅಲ್ಲಿ ಹೋಗಿ ಪ್ರಾಣಿಗಳನ್ನ ನೋಡ್ಬೋದು ಅನ್ನೋ ಹಾಗೆ. ಇದು ತುಂಬ ನೀಟಾಗಿದೆ. ತುಂಬ ಅಂದರೆ ಇಂಡಿಯಾದಲ್ಲೇ ಓಲ್ಡೆಸ್ಟ್ ಝೂ ಮೈಸೂರು ಝೂ. ಮತ್ತು ತುಂಬ ಮೇಂಟೈನ್ ಮಾಡಿದ್ದಾರೆ, ಕ್ಲೀನಾಗಿದೆ, ಗ್ರೀನ್ ಆಗಿದೆ. ಆಮೇಲೆ ಝೂ ಎಷ್ಟು ದೊಡ್ಡದಾಗಿದೆ ಅಂದರೆ 157 ಎಕರೆ, ಅಲ್ಲೆಲ್ಲೋ ಓದಿದ ನೆನ್ಪು ನನಗೆ, 157 ಎಕರೆಯಷ್ಟು ಇದು ಸ್ಪ್ರೆಡ್ ಆಗಿದೆ. ಆ್ಯಕ್ಚುಲಿ ಏನು ಹೇಳಬೇಕಂದ್ರೆ ಆಚೆಯಿಂದ ನಾವು ಹೋಗುವಾಗ ನಮ್ಗೆ ಅಷ್ಟು ದೊಡ್ಡದಿದೆ ಅಂತ ಅನಿಸೋದೇ ಇಲ್ಲ. ಬಟ್ ನಮ್ಮ ಒಳಗೆ ಹೋಗಿ ನೋಡಿದಾಗಲೇ ಗೊತ್ತಾಗುತ್ತೆ ಎಷ್ಟು ದೊಡ್ಡದಿದೆ, ಎಷ್ಟು ವೆರೈಟೀಸ್ ಆಫ್ ಪ್ರಾಣಿಗಳಿದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಇದರಲ್ಲಿ ಮ್ಯಾಮಲ್ಸ್ ಇದೆ, ರೆಪ್ಟೈಲ್ಸ್ ಇದೆ, ಅಂದರೆ ಬರ್ಡ್ಸ್ಗಳಿದೆ. ರೆಪ್ಟೈಲ್ಸ್ ಅಂದರೆ ಈಗ ಹಾವು, ಹಲ್ಲಿ ಅದೆಲ್ಲ ಬರುತ್ತಲ್ಲ ಅದು. ಆಮೇಲೆ ಆನೆ, ಜಿರಾಫೆ, ಇನ್ನೂ ತುಂಬ ಅಂದರೆ ಮಂಕಿ, ಗೊರಿಲ್ಲ, ತುಂಬ ವೆರೈಟೀಸ್ ಆಫ್ ಪ್ರಾಣಿಗಳಿದೆ. ತುಂಬ ಡೈವರ್ಸಿಫೈ ಆಗಿದೆ. ಅರೌಂಡ್ 1450 ಆ್ಯನಿಮಲ್ಸ್ ಇದೆ ಅಂತೆ. ಅದರಲ್ಲಿ 150+ ಸ್ಪೀಸೀಸ್ ಅಂದರೆ ಡಿಫ್ರೆಂಟ್ ಸ್ಪೀಸೀಸ್ದು ಆ್ಯನಿಮಲ್ ಇದೆ ಇಲ್ಲಿ. ಇದು ತುಂಬ ಅಂದರೆ ಸಿಟಿಯಲ್ಲೇ ಇರೋದರಿಂದ ತುಂಬ ಕನ್ವೀನಿಯೆಂಟ್, ಮತ್ತು ಇದು ತುಂಬ ಫೇಮಸ್. ಹೌದು, ಅಂದರೆ ಸಿಟಿ ಸೆಂಟ್ರಲ್ಲೇ ಇರೋದರಿಂದ ತುಂಬ ನಾವು ಟ್ರಾವೆಲ್ ಮಾಡಬೇಕು ಸಿಟಿಯಿಂದ ಜೂ ನೋಡೋಕ್ಕೆ ಅಂತ ಏನಿಲ್ಲ. ಇಟ್ ಈಸ್ ವೆರಿ ನಿಯರ್ ಆ್ಯಂಡ್ ಕನ್ವೀನಿಯೆಂಟ್ ಸಿಟಿಯಿಂದ ಟ್ರಾವೆಲ್ ಮಾಡೋರಿಗೆ. ಮೈಸೂರು ಪ್ಯಾಲೇಸಿಂದ ಇದು ಅರೌಂಡ್ 3 ಕಿಲೋಮೀಟರ್ಸ್ ಇದೆ. ಮತ್ತು ಇಲ್ಲಿ ಫೇಮಸ್ ಅಂದರೆ ಜೂ ಅಲ್ಲಿ ಒಂದು ಅಟ್ರ್ಯಾಕ್ಟಿವ್ ಪಾಯಿಂಟ್ಸ್ ಯಾವುದಂದರೆ, ತುಂಬ ಮಕ್ಕಳೆಲ್ಲ ಇಷ್ಟಪಡೋದು ಯಾವುದಂದರೆ, ಒಂದು ಜಿರಾಫೆ, ಜೀಬ್ರಾ ಮತ್ತು ಚಿಂಪಾಂಜೀಸ್. ಯಾಕಂದರೆ ತುಂಬ ರೇರ್ ಅಂತೆ ಜಿರಾಫೆ, ಜೀಬ್ರಾ, ಎಲಿಫೆಂಟ್ ಎಲ್ಲ ಒಟ್ಟಿಗೆ ಒಂದೇ ಝೂ ಅಲ್ಲಿ ಇರೋದು. ಸೊ ಇಂಡಿಯಾದಲ್ಲಿ ಒನ್ ಆಫ್ ದ ಝೂ ವಿಚ್ ಹ್ಯಾಸ್ ಆಲ್ ದೀಸ್ ಥಿಂಗ್ಸ್. ಆಮೇಲೆ ತುಂಬ ಅಂದರೆ ವೈಲ್ಡ್ ಲೈಫ್ ಕನ್ಸರ್ವೇಷನ್ಸ್ನ ಮತ್ತು ಬ್ರೀಡಿಂಗ್ ಪ್ರೋಗ್ರಾಮ್ನು ಇವರಿಲ್ಲಿ ಮಾಡ್ತಾರೆ. ಅಂದರೆ ಯಾವ್ಯಾವ ಪ್ರಾಣಿಗಳು ಇನ್ನೂ ಪಳೆಯುಳಿಕೆ ಅಂದರೆ ಇನ್ನೇನು ನಶಿಸಿ ಹೋಗುತ್ತೆ ಅನ್ನೋ ಸ್ಟೇಜಲ್ಲಿದೆಯೋ ಆ ಪ್ರಾಣಿಗಳಿಗೆ ಇವರು ಬ್ರೀಡಿಂಗ್ ಮಾಡ್ತಾರೆ. ಅಂದರೆ ಅದರ ಸಂತಾನೋತ್ಪತ್ತಿ ಮಾಡಿ ಅದರ ಸಂಖ್ಯೆನ ಹೆಚ್ಚು ಮಾಡೋ ಪ್ರೋಗ್ರಾಮ್ಗೆ ಬ್ರೀಡಿಂಗ್ ಪ್ರೋಗ್ರಾಮ್ ಅಂತ ಹೇಳ್ತಾರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಮ್ಮ ಜನ್ರೇಷನ್ನಲ್ಲಿರೋ ನೋಡಿರೋ ಪ್ರಾಣಿಗಳನ್ನ ನಮ್ಮ ಮಕ್ಕಳಿಗೆ ತೋರಿಸೋಕ್ಕೆ ಆ ಪ್ರಾಣಿಗಳು ಇರಬೇಕಲ್ವಾ, ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೋಸ್ಕರ. ಸೊ ಇದು ಬ್ರೀಡಿಂಗ್ ಪ್ರೋಗ್ರಾಮ್ ಇಸ್ ವೆರಿ ಇಂಪಾರ್ಟೆಂಟ್. ಬ್ರೀಡಿಂಗ್ ಪ್ರೋಗ್ರಾಮ್ ಇಲ್ಲಿ ಈ ಜೂ ಅಲ್ಲಿ, ಮೈಸೂರು ಜೂ ಅಲ್ಲಿ ಮಾಡ್ತಾರೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಇಲ್ಲಿ ಏನು ನಾವು ನೋಡಿದ್ದು ಅಂದರೆ, ಇದರ ಪ್ಲಾಸ್ಟಿಕ್ ಝೋನ್ ಫ್ರೀ, ಅಂದರೆ ಪ್ಲಾಸ್ಟಿಕಲ್ಲಿ ಅಲೋವೇ ಮಾಡಲ್ಲ. ಚೆಕ್-ಇನ್ ಪಾಯಿಂಟಲ್ಲೇ ಎಲ್ಲ ತೆಗೆದುಬಿಡ್ತಾರೆ. ಆಮೇಲೆ ಅಡಾಪ್ಷನ್ ಸ್ಕೀಮ್ ಅಂತೂ ತುಂಬ ಚೆನ್ನಾಗಿದೆ ಇಲ್ಲಿ. ಐ ಥಿಂಕ್ ಇಂಡಿಯಾದಲ್ಲೇ ದ ನಂಬರ್ 1 ಫಸ್ಟ್ ಝೂ ಯಾವುದು ಅಡಾಪ್ಷನ್ ಪ್ರೋಗ್ರಾಮ್ ಮಾಡಿದ್ದಂತೆ. ಅಂದರೆ ನೀವು ಯಾವುದೇ ಪ್ರಾಣಿನ ಇಲ್ಲಿ ಹೋಗಿ ಅಡಾಪ್ಟ್ ಮಾಡ್ಕೊಳ್ಬೋದು. ಅದರದ್ದು ಫುಡ್ಡು, ಅದರದ್ದು ಕೇರ್ ಮಾಡೋಕ್ಕೆ ಏನೇನು ಖರ್ಚುಗಳಾಗುತ್ತಲ್ವ ಅದನ್ನು ಸಹ ನೀವು ಇಲ್ಲಿ ಬೇರ್ ಮಾಡ್ಬೋದು. ಸೊ ಅದು ನಿಮ್ಮ ಹೆಸರಲ್ಲಿ ಅಡಾಪ್ಟ್ ಮಾಡ್ಕೊಳ್ಬೋದು. ಮತ್ತು ನೀವೇ ಒಂದು ಅದಕ್ಕೆ ನೇಮ್ ಅಂತಲೂ ಕೊಡ್ಬೋದು. ಸೊ ಅದು ಒಂದು ತುಂಬ ಚೆನ್ನಾಗಿದೆ. ಅದಾದಮೇಲೆ ಇಲ್ಲಿ ತುಂಬ ವೆರೈಟೀಸ್ ಆಫ್ ಬರ್ಡು, ರೆಪ್ಟೈಲ್ಸು, ನಾನು ಹೇಳ್ದಂಗೆ ತುಂಬ ವೆರೈಟೀಸ್ ಇದೆ. ಬರೀ ಇಂಡಿಯಾದ್ದೇ ಅಲ್ಲ, ಬೇರೆ ಕಂಟ್ರಿಯಿಂದನೂ ಪ್ರಾಣಿಗಳನ್ನ ಇಲ್ಲಿ ಇದೆ. ಇಂಡಿಯಾ ಮತ್ತು ಅದರ್ ಕಂಟ್ರಿ ಆ್ಯನಿಮಲ್ಸ್, ಬರ್ಡ್ಸ್ಗಳನ್ನ ಇಲ್ಲಿ ಕಲೆಕ್ಟ್ ಮಾಡಿದ್ದಾರೆ.
ಇದು ಆಲ್ಮೋಸ್ಟ್ 4 ಕಿಲೋಮೀಟರ್ ಇದೆ. ವಾಕ್ ಮಾಡಿ ಮಾಡಿ ಅಂದರೆ ಪ್ರಾಣಿಗಳನ್ನೆಲ್ಲ ನೋಡ್ಕೊಂಡು ಹೋಗೋ ಅಷ್ಟರಲ್ಲಿ ಟಯರ್ಡ್ ಆದಮೇಲೆ 1 ಕಿಲೋಮೀಟರ್ ಎಕ್ಸಿಟ್ ಗೇಟ್ ಇರುವಾಗ ಅಲ್ಲಿ ನಮಗೆ ಈಟರೀಸ್ ಎಲ್ಲ ಸಿಗುತ್ತೆ. ರಿಫ್ರೆಶ್ಮೆಂಟ್ ಅಂತ ಚುರ್ಮುರಿ, ಭೇಲ್ಪುರಿ, ಐಸ್ ಕ್ರೀಮ್ ಎಲ್ಲ. ಸೊ ಒಂದು ಗುಡ್ ಥಿಂಗ್ ಅಂದರೆ ಅಲ್ಲೊಂದು ಆ್ಯಂಪಿ ಥಿಯೇಟರ್ ಥರ ಮಾಡಿದ್ದಾರೆ, ಒಂದು ಸ್ಕ್ರೀನ್ ಇಟ್ಟು ಅದರಲ್ಲೂ ನಾವು ಪ್ರಾಣಿಗಳದ್ದು ಫಿಲ್ಮ್ ಥರ ಏನೋ ಬರ್ತಾ ಇರುತ್ತೆ. ಆರಾಮಾಗಿ ಅದನ್ನು ನೋಡಿಕೊಂಡು ತಿನ್ಕೊಂಡು ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ಬೋದು. ಅಂದರೆ ಆಲ್ಮೋಸ್ಟ್ 3 ಕಿಲೋಮೀಟರ್ಸ್ ವಾಕ್ ಮಾಡಿರ್ತೀವಲ್ಲ ಅದಕ್ಕೋಸ್ಕರ. ನೆಕ್ಸ್ಟ್ ನಾವು ಆವತ್ತಿನ ದಿನ ನೋಡಿರೋ ಇನ್ನೊಂದು ಪ್ಲೇಸ್ ಮೈಸೂರಲ್ಲಿ ಅಂದರೆ ರಂಗನತಿಟ್ಟು ಪಕ್ಷಿಧಾಮ. ನಾನು ಸುಮಾರು ವರ್ಷದ ಮುಂಚೆ ನಾನು ಇಲ್ಲಿಗೆ ಬಂದಿದ್ದೆ, ನಂಗೆ ನೆನಪು ಇಲ್ಲ ಅದು ಹೇಗಿತ್ತು ಅಂತ. ಬಟ್ ಸ್ಟಿಲ್ ಮೇ ಬಿ ನನ್ನ ಚೈಲ್ಡ್ಹುಡ್ಡಲ್ಲಿ ಅನಿಸುತ್ತೆ. ಅದು ಬಿಟ್ಟರೆ ನಾನು ಇದೇ ಸೆಕೆಂಡ್ ಟೈಮ್ ಬರ್ತಾ ಇರೋದು. ತುಂಬ ಚೆನ್ನಾಗಿದೆ ಇದು ಸಹ. ನಾವು ಆ್ಯಕ್ಚುಲಿ ಬಸ್ಸಲ್ಲಿ ಒಂಚೂರು ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಸ್ಸಲ್ಲಿ ಬಂದ್ವಿ ಮೈಸೂರಿಂದ. ಒಂದು 18 ಕಿಲೋಮೀಟರ್ ಏನೋ ಆಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಅಂದರೆ ಅಲ್ಲಿ ವಾಕ್ ಮಾಡೋಕ್ಕಿರುತ್ತೆ ಅಂತ ಗೊತ್ತಿರಲಿಲ್ಲ. ಒಂದು 800 ಮೀಟರ್ ನಾವು ವಾಕ್ ಮಾಡಬೇಕು. ರಿಕ್ಷಾ ಸಿಗುತ್ತೆ, ಆಟೋಸ್. ಬಟ್ ನಾವು ಆಲ್ಮೋಸ್ಟ್ 10-20 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ, ಯಾವುದೂ ಸಿಗಲಿಲ್ಲ. ಸೊ ಹಾಗಾಗಿ ನಾವು ನಡ್ಕೊಂಡೇ ಬಂದ್ವಿ. ಬಟ್ ಬಿಸಿಲಿಲ್ಲ ಅಂದರೆ ಆರಾಮಾಗಿ ನೀವು ನಡ್ಕೊಂಡು ಬರ್ಬೋದು. ಒಂದು ಜಸ್ಟ್ 800 ಮೀಟರ್ ಮಾತ್ರ. ಬಂದ ತಕ್ಷಣ ನನ್ನ ಮಗಳು ಇಲ್ಲಿ ಅಂದರೆ ಪ್ಲೇ ಏರಿಯಾ ಇದೆ ರಂಗನತಿಟ್ಟು ಪಕ್ಷಿಧಾಮದಲ್ಲಿ. ಬಂದ ತಕ್ಷಣ ನನ್ನ ಮಗಳು ಅದರಲ್ಲಿ ಆಟ ಆಡಬೇಕು ಅಂತ. ಸೊ ಫಸ್ಟ್ ಅವಳಿಗೊಂಚೂರು ಆಟ ಆಡಿಸಿದ್ವಿ. ಅದಾದಮೇಲೆ ನಾವು ಬೋಟಿಂಗ್ ಟಿಕೆಟ್ ಸಹ ಮಾಡಿದ್ವಿ. ಎಂಟ್ರಿ ಫೀಸ್ 75 ರುಪೀಸ್ ಪರ್ ಹೆಡ್. ಮಕ್ಕಳಿಗೆ ಫ್ರೀ, 5 ವರ್ಷದ ಒಳಗಿನ ಮಕ್ಕಳಿಗೆ. ಬೋಟಿಂಗ್ 100 ರುಪೀಸ್ ಏನೋ ಇತ್ತು. ಸೊ ಬೋಟಿಂಗ್ ಬಂದ್ವಿ. ಬೋಟಿಂಗಲ್ಲಿ ವೆರಿ ಶಾಕಿಂಗ್ ಅಂದರೆ ವೆರಿ ಸರ್ಪ್ರೈಸಿಂಗ್ ಅಂದರೆ ಆಲ್ಮೋಸ್ಟ್ ನಮಗೆ 3 to 4 ಕ್ರೊಕೊಡೈಲ್ ಮೊಸಳೆಗಳು ಕಾಣಿಸ್ತು. ಆ್ಯಕ್ಚುಲಿ ಬರ್ಡ್ಸ್ ನೋಡೋಕ್ಕಂತ ಬಂದರೆ ನಮಗೆ ಬರ್ಡ್ಸ್ಗಿಂತ ಜಾಸ್ತಿ ಆ ಟೈಮಲ್ಲಿ ಮೊಸಳೆಗಳೇ ಕಾಣಿಸ್ತು. ತುಂಬ ಭಯ ಆಗಿತ್ತು ನನಗೆ, ನನ್ನ ತಂಗಿಗೆ, ನನ್ನ ಮಗಳನ್ನ ಬೇರೆ ಕರ್ಕೊಂಡು ಬಂದಿದ್ದೀನಿ ಏನು ಅಂತ. ಬಟ್ ಸೇಫ್ಟಿ ಅಂದರೆ ಆ ಬೋಟಿಗೆಲ್ಲ ಸೇಫ್ಟಿ ಇತ್ತು, ನೋ ಪ್ರಾಬ್ಲಮ್. ಅದರಲ್ಲಿ ಗೈಡ್ಸ ಇದ್ದರು, ಅವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಇದು ಯಾವ ಥರ ಬರ್ಡು, ಇದು ಯಾವ ಥರ ಬರ್ಡು. ಅಲ್ಲೂ ಸಹ ಸುಮಾರು ಸಾವಿರಾರು ವೆರೈಟೀಸ್, ನೂರಾರು ವೆರೈಟೀಸ್ ಆಫ್ ಬರ್ಡ್ಸ್ ಬರುತ್ತೆ, ಇಂಡಿಯನ್ ಮತ್ತು ಬೇರೆ ಕಂಟ್ರಿಗಳಿಂದ ಸಹ. ಯೂಶ್ವಲಿ ನವೆಂಬರ್ ಟು ಮಾರ್ಚ್ವರೆಗೂ ಪೀಕ್ ಟೈಮ್ ಅಂತೆ. ಅಂದರೆ ಪಕ್ಷಿಗಳೆಲ್ಲ ಬಂದು ಇಲ್ಲಿ ಮೊಟ್ಟೆ ಇಟ್ಟು ಮರಿಗಳನ್ನ ಮಾಡಿ ಅದಾದಮೇಲೆ ಹೊರಟೋಗುತ್ತೆ. ಬಟ್ ಕೆಲವು ಬ್ರೀಡ್ ಅಂದರೆ ಕೆಲವು ಪಕ್ಷಿಗಳು ಮಾತ್ರ ಮಾರ್ಚಿಂದ ಮೇವರೆಗೂ, ಅಂದರೆ ಇಲ್ಲಿ ಕೆಲವು ಅಂದರೆ ವೆರಿ ಫ್ಯೂ ಬರ್ಡ್ಸ್ಗಳು ಮಾತ್ರ ಮಾರ್ಚಿಂದ ಮೇವರೆಗೂ ಮೊಟ್ಟೆ ಇಟ್ಟು ಮರಿ ಮಾಡುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಕ್ರೊಕೊಡೈಲ್ ಎಷ್ಟು ಹತ್ತಿರ ಇತ್ತು ಅಂದರೆ ಅದು ಆ್ಯಕ್ಚುಲಿ ನೋಡಿದಾಗ ಏನೋ ಬಂಡೆಕಲ್ಲೇನೋ ಅನ್ನಿಸ್ತು. ಹತ್ತಿರ ನೋಡಿದಾಗಲೇ ಅದು ಅಲ್ಲಾಡಿದ ಮೇಲೇ ಗೊತ್ತಾಯಿತು ಅದು ಮೊಸಳೆ ಅಂತ. ಓ ಮೈ ಗಾಡ್, ನನಗಂತೂ ತುಂಬ ಹೆದರಿಕೆ. ನಾನು ಅಷ್ಟು ಕ್ಲೋಸಲ್ಲಿ ಮೊಸಳೆನ ಅಷ್ಟು ನೋಡಿರಲಿಲ್ಲ ಯಾವತ್ತೂ. ಸೊ ಇಲ್ಲಿ ಬರ್ಡ್ ಬಗ್ಗೆ ಹೇಳ್ತಾ ಇದ್ದೀನಿ. ಅಲ್ಲಿ ತುಂಬ ಡಿಫ್ರೆಂಟಾಗಿ ಅನಿಸಿದೆ ಏನಂದರೆ ಸಣ್ಣ ಬರ್ಡ್ಸು ದೊಡ್ಡ ಬರ್ಡ್ಸ್ಗಳ ಜೊತೆ, ಹಕ್ಕಿಗಳ ಜೊತೆ ಹಾರಾಡ್ತಿತ್ತು. ಅವರು ಗೈಡ್ ಏನು ಹೇಳಿದರು ಅಂದರೆ ಈಗ ಅದು ಟ್ರೈನಿಂಗ್ ಕೊಡ್ತಾ ಇದೆ. ಅಂದರೆ ಮೊಟ್ಟೆ ಇಟ್ಟು ಮರಿ ಆದಮೇಲೆ ಮರಿಗಳು ಒಂದು ಸ್ವಲ್ಪ ದೊಡ್ಡದಾದ್ಮೇಲೆ ಅವುಗಳಿಗೆ ಹೆಂಗೆ ಹಾರಾಡಬೇಕು ಅನ್ನೋ ಟ್ರೈನಿಂಗ್ನ ಕೊಡ್ತಾ ಇದೆಯಂತೆ. ಅಂದರೆ ನವೆಂಬರಿಂದ ಮಾರ್ಚ್ವರೆಗೂ ಏನು ಬ್ರೀಡಿಂಗ್ ಅಂದರೆ ಮೊಟ್ಟೆ ಇಟ್ಟು ಮರಿಗಳನ್ನ ಮಾಡಿರುತ್ತಲ್ವ, ಆ ಮರಿಗಳಿಗೂ ಸ್ವಲ್ಪ ದೊಡ್ಡದಾಗಿರುತ್ತೆ ಇವಾಗ. ಸೊ ಅವುಗಳಿಗೆ ಹಾರಾಡೋದನ್ನು ಇದು ಹೇಳ್ಕೊಡ್ತಾ ಇರುತ್ತೆ. ಅವ್ರು ಹೇಳ್ತಾಯಿದ್ರು ಇದು ಟ್ರೈನಿಂಗ್ ಪೀರಿಯಡ್, ಅದಕ್ಕೆ ಹಾರಾಡಿಸ್ತಾ ಇದೆ ನೋಡಿ ಮಕ್ಕಳನ್ನೆಲ್ಲ ಅಂತ. ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಇನ್ನೊಂದು ಮೊಸಳೆ. ಆಲ್ಮೋಸ್ಟ್ ನಮಗೆ 3 to 4 ಮೊಸಳೆ ಆಲ್ಮೋಸ್ಟ್ ನಮ್ಮ ಬೋಟ್ ಹತ್ರನೇ ಇತ್ತು. ಅಂದರೆ ಆಲ್ಮೋಸ್ಟ್ ಬೋಟಲ್ಲಿರೋರೆಲ್ಲ ಸ್ವಲ್ಪ ಹೆದರ್ತಾ ಇದ್ದರು. ಗೈಡ್ ಹೇಳಿದರು ಏನು ಹೆದರ್ಕೊಳ್ಬೇಡಿ, ಇಲ್ಲಿ ಒಂದು 100-200 ಇದೆಯೋ ಏನೋ ಜಾಸ್ತಿನೇ ಇದೆ ಇದೇ ಪಾಯಿಂಟಲ್ಲಿ. ಸೊ ಅವುಗಳು ಏನೂ ಮಾಡಲ್ಲ, ಹೆದರ್ಕೊಳ್ಬೇಡಿ ಅಂತ. ಸೊ ನಾವು ಆರಾಮಾಗಿ ನೋಡ್ತಾ ಇದ್ವಿ. ಎಷ್ಟು ವೆರೈಟಿ ಬರ್ಡ್ ಇತ್ತು ಅಂದರೆ ಮೋಸ್ಟ್ಲಿ ಈ ವಿಡಿಯೋಲಿ ನಿಮಗೆ ಎಲ್ಲ ಬರ್ಡ್ಸ್ಗಳು ಒಂದೇ ಥರ ಕಾಣಿಸುತ್ತೆ, ಅಂದರೆ ಫಾರ್ ವ್ಯೂ ಇರೋದ್ರಿಂದ. ಬಟ್ ಹತ್ತಿರದಿಂದ ನೋಡಿದಾಗಲೇ ಗೊತ್ತಾಗುತ್ತೆ ತುಂಬ ವೆರೈಟಿ ಬರ್ಡ್ಸ್ಗಳಿದೆ. ಇಂಡಿಯನ್ ಬರ್ಡ್ಸ್ಗಳು ಕೆಲವು ಅಂದರೆ ಬೇರೆ ಕಂಟ್ರಿಯಿಂದ, ಬೇರೆ ಪಾರ್ಟ್ ಆಫ್ ದ ವರ್ಲ್ಡಿಂದನೇ ಬರ್ಡ್ಸ್ಗಳು ಬರುತ್ತೆ ಇಲ್ಲಿ. ಸೈಬೀರಿಯನ್ನು, ಆಮೇಲೆ ತುಂಬ ಮೇನ್ಲಿ ಸೈಬೀರಿಯನ್ ದೇಶದಿಂದನೇ ಬರ್ಡ್ಸ್ಗಳು ಬರುತ್ತೆ ಅಂತ ಅವರು ಹೇಳ್ತಾಯಿದ್ರು. ಅಲ್ಲಿಂದ ಬಂದು ಇಲ್ಲಿ ಮೊಟ್ಟೆ ಇಟ್ಟು ಮರಿಗಳು ಮಾಡಿ ಅದೆಲ್ಲ ಹಾರಾಡಕ್ಕೆ ಬಂದಮೇಲೆ ವಾಪಸ್ ಹೋಗುತ್ತಂತೆ. ಸೊ ನಾವು ಬೋಟಿಂಗ್ ಎಲ್ಲ ಮುಗಿಸಿ ಬರುವಾಗ ನಮಗಿಲ್ಲೊಂದು ಕ್ಯೂಟ್ ಮೀನುಗಳೆಲ್ಲ ಕಾಣಿಸ್ತಾ ಇತ್ತು. ಪಕ್ಷಿಧಾಮ ಅಂದರೆ ಬರೀ ಪಕ್ಷಿ ವ್ಯೂ ಮಾತ್ರ ಇಲ್ಲ, ಅಂದರೆ ಪಕ್ಷಿಗಳು ಮಾತ್ರ ನೋಡೋದಲ್ಲ, ಅಲ್ಲಿ ತುಂಬ ಚೆನ್ನಾಗಿರೋ ತುಂಬ ಬ್ಯೂಟಿಫುಲ್ ಆಗಿರೋ ಗಾರ್ಡನ್ ಇದೆ, ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ.
ಫೋಟೋಸ್ ಎಲ್ಲ ತಗೊಳ್ಬೋದು. ಅದೇ ಥರ ಒಂದು ಗ್ಲಾಸ್ ಬ್ರಿಡ್ಜ್ ಸಹ ಇದೆ, ತುಂಬ ಚೆನ್ನಾಗಿತ್ತು ಅದು ಸಹ. ಗ್ಲಾಸ್ ಬ್ರಿಡ್ಜಲ್ಲೂ ನಾವು ಚೂರು ವಾಕ್ ಮಾಡೋಕ್ಕೆ ನೋಡಿದ್ವಿ. ನಂಗೆ ಸ್ವಲ್ಪ ಭಯ ಆಗುತ್ತೆ ಅಂತ ನಾನು ಅಷ್ಟೊಂದೇನು ಮಾಡಲಿಲ್ಲ. ನನ್ನ ತಂಗಿ ಮತ್ತು ಹಸ್ಬೆಂಡೆಲ್ಲ ಅದ್ರ ಮೇಲೆ ವಾಕ್ ಮಾಡಿದರು. ಬಟ್ ಅದು ಸಹ ಚೆನ್ನಾಗಿದೆ, ಫೋಟೋ ಎಲ್ಲ ತೊಗೊಳ್ಬೋದು. ಇಲ್ಲಿ ತುಂಬ ವೆರೈಟಿ ಫ್ರೂಟ್ ಗಿಡಗಳನ್ನ ನಾನು ನೋಡಿದೆ, ಹಣ್ಣಿನ ಗಿಡಗಳು. ಹೆಚ್ಚಾಗಿ ಇಲ್ಲಿ ಮಾವಿನಕಾಯಿ, ಹಲಸಿನ ಹಣ್ಣು ಮತ್ತು ನೇರಳೆ ಹಣ್ಣಿನ ಗಿಡಗಳು ತುಂಬ ಅಂದರೆ ತುಂಬ ಇದೆ. ಅದಲ್ಲದೆ ಪೇರಳೆ ಗಿಡಗಳು, ತುಂಬ ವೆರೈಟಿ ಆಫ್ ಫ್ರೂಟ್ ಹಣ್ಣಿನ ಗಿಡಗಳನ್ನೂ ಸಹ ಈ ಗಾರ್ಡನಲ್ಲಿ ಇಟ್ಟಿದ್ದಾರೆ. ಅದು ಒಂದು ತುಂಬ ಬ್ಯೂಟಿಫುಲ್, ನನಗೆ ತುಂಬ ಇಷ್ಟ ಆಯಿತು. ಅದೇ ಇದು ನದಿ ಹತ್ರನೇ ಇರೋದ್ರಿಂದ ನಿಮಗೆ ಅಲ್ಲಲ್ಲಿ ನೀರು ಹರಿಯೋದು ಎಲ್ಲ ಕಾಣಿಸುತ್ತೆ. ಬಟ್ ಇಲ್ಲಿ ಎಕ್ಸಿಟ್ ಹತ್ರ ಒಂದು ಆರ್ಟಿಫಿಷಿಯಲ್ ವಾಟರ್ಫಾಲ್ ಥರ ಈ ಥರ ಕ್ರಿಯೇಟ್ ಮಾಡಿದ್ದಾರೆ. ನಾವು ಸಹ ಎಕ್ಸಿಟ್ ಹತ್ರ ಬಂದಮೇಲೆ ಇದು ನೋಡಿ ತುಂಬ ಖುಷಿ ಆಯಿತು. ನಾನು ಫಸ್ಟ್ ನ್ಯಾಚುರಲ್ ಏನೋ ಅಂದ್ಕೊಂಡೆ, ಇಲ್ಲ ಅವರು ಆರ್ಟಿಫಿಷಿಯಲ್ ಆಗಿ ಅದನ್ನು ಒಂದು ಮಾಡಿದ್ದಾರೆ. ನಾವು ಸಹ ಇದನ್ನೆಲ್ಲ ನೋಡಿ ಎಂಜಾಯ್ ಮಾಡಿ, ಅಲ್ಲೇ ಒಂದು ಶಾಪಿಂಗ್ ಸೆಂಟರ್ ಥರ ತಿನ್ನೋಕ್ಕೂ ಸಹ ಎಲ್ಲ ಸಿಗುತ್ತೆ, ಐಸ್ ಕ್ರೀಮು ಅದು ಇದು ಎಲ್ಲ ತಿಂದ್ಕೊಂಡು ತುಂಬ ಮಜಾ ಮಾಡಿದ್ವಿ. ನನ್ನ ಮಗಳಿಗೂ ತುಂಬ ಖುಷಿಯಾಯಿತು. ಅವಳಿಗೆ ಅಂದರೆ ಮೀನುಗಳಂದರೆ ತುಂಬ ಇಷ್ಟ ಎಲ್ಲದಕ್ಕಿಂತ ಹೆಚ್ಚಾಗಿ. ಸೊ ಅವಳು ಮೀನುಗಳು ನೋಡಿ ತುಂಬ ಖುಷಿಪಟ್ಟಳು. ಆಲ್ಮೋಸ್ಟ್ ಒಂದು 10-15 ಮಿನಿಟ್ಸ್ವರೆಗೂ ಮೀನು ನೋಡ್ತಾನೆ ಇದ್ಲು. ಅದಾದಮೇಲೆ ನಾವು ಈವ್ನಿಂಗ್ ಸ್ವಲ್ಪ ಸಿಟಿ ಎಕ್ಸ್ಪ್ಲೋರ್ ಮಾಡೋಣ, ಸುತ್ತಾಡೋಣ. ನನಗೆ ಆ್ಯಕ್ಚುಲಿ ಪ್ರೀವಿಯಸ್ ಟೈಮ್ ಬಂದಾಗ ಮೈಸೂರು ಪ್ಯಾಲೇಸ್ನ ಯಾವಾಗಲೂ ಡೇ ಟೈಮಲ್ಲೇ ನೋಡಿದ್ದೀನಿ, ಯಾವತ್ತೂ ಈ ನೈಟ್ ಟೈಮಲ್ಲಿ ಇದುವರೆಗೂ ನೋಡಿರಲಿಲ್ಲ. ಸೊ ಹಾಗಾಗಿ ನೈಟ್ ಟೈಮಲ್ಲಿ ಹೆಂಗೆ ಕಾಣಿಸುತ್ತೆ, ಅಲ್ಲಿ ಲೇಸರ್ ಶೋ ಎಲ್ಲ ಇರುತ್ತೆ ಅಂತ ಗೊತ್ತಾಯಿತು. ಸೊ ಹಾಗಾಗಿ ಸ್ವಲ್ಪ ಈವ್ನಿಂಗ್ ಹೋಗೋಣ ಅಂತ ಹೊರಟ್ವಿ. ಬಟ್ ನಾವು ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಹೋಗೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿತ್ತು, ಟಿಕೆಟ್ ಕ್ಲೋಸ್ ಆಗಿತ್ತು. ಬಟ್ ಔಟ್ಸೈಡಿಂದ ನೋಡೋಕ್ಕೆ ಸಿಗುತ್ತಲ್ವ ಅಂತ ಹೆಂಗೋ ಹೊರಟ್ವಿ. ನೋಡ್ತಿದ್ದೀರಲ್ಲ, ನೈಟ್ ವ್ಯೂ ಸಹ ತುಂಬ ಚೆನ್ನಾಗಿದೆ. ಬಟ್ ನನಗೇನು ಅನಿಸಿತಪ್ಪ ಈ ಟ್ರಿಪ್ಪಲ್ಲಿ ಅಂದರೆ, ಮೈಸೂರು ಸ್ಲೀಪ್ಸ್ ಅರ್ಲಿ. ಅಂದರೆ ಒಂದು 8 o'clockಗೆಲ್ಲ ಅಲ್ಲಿ ಅಂಗಡಿಗಳು ಎಲ್ಲ ಮುಚ್ಚಿಬಿಡುತ್ತೆ, ಜನಸಂದಣಿ ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ. ಸೊ ನಾನು ಅಂದ್ಕೊಂಡೆ ಏನಿದು 8 ಗಂಟೆಗೇ ಎಲ್ಲ ಕ್ಲೋಸ್ ಮಾಡ್ತಾ ಇದ್ದಾರಲ್ಲ ಅಂತ. ಸೊ ಅದು ಏನಕ್ಕೆ ಹಾಗೆ ಅಂದರೆ, ಅಲ್ಲೆಲ್ಲ ಕೆಲಸ ಮಾಡೋರು ಪಕ್ಕದ ಅಥವಾ ನಿಯರೆಸ್ಟ್ ಹಳ್ಳಿಗಳಿಂದ ಬಂದಿರ್ತಾರೆ. ಅಂದರೆ ಸಣ್ಣ ಸಣ್ಣ ಅಂಗಡಿ ಇರೋರು, ಹೂವು ಹಣ್ಣು ತರಕಾರಿ ಮಾರೋರು ಅವರೆಲ್ಲ. ಸೊ ಪಾಪ ಅವರು ವಾಪಸ್ ಊರಿಗೆ ಹೋಗಬೇಕಲ್ಲ, ಅವ್ರಿಗೆ ಬಸ್ಸಿನ ವ್ಯವಸ್ಥೆ ಇರಲ್ಲ ಲೇಟ್ ಆದರೆ ಅಂತ. ಮೋಸ್ಟ್ಲಿ ಅದಕ್ಕೆ ಅವರು ಬೇಗ ಕ್ಲೋಸ್ ಮಾಡಿಬಿಡ್ತಾರೆ ಸ್ಟ್ರೀಟ್ ಸೈಡ್ ವೆಂಡರ್ಸ್ ಅಥವಾ ಸ್ಟ್ರೀಟ್ ಸೈಡ್ ವ್ಯಾಪಾರಿಗಳೆಲ್ಲ. ನಾವು ಓಕೆ, ನೋ ಪ್ರಾಬ್ಲಮ್, ನಾವು ಜಸ್ಟ್ ಎಕ್ಸ್ಪ್ಲೋರ್ ಅಂದರೆ ನೋಡ್ತಾ ಇದ್ದೀವಿ, ಅಂದರೆ ನೋಡೋಣ ನೈಟ್ ಟೈಮಲ್ಲಿ ಹೆಂಗೆ ಕಾಣಿಸುತ್ತೆ ಮೈಸೂರು ಅನ್ನೋದು ಒಂದು ಕ್ಯೂರಿಯಾಸಿಟಿ ಇತ್ತು ನನಗೆ. ಸೊ ಅದಕ್ಕೋಸ್ಕರ ನಾವು ಹೀಗೆ ವಿ ವರ್ ಜಸ್ಟ್ ರೋಮಿಂಗ್ ಅರೌಂಡ್. ಅಲ್ಲಿ ಹಾಗೆ ಮುಂದೆ ಹೋಗ್ತಾ ಇದ್ವಿ. ಅಲ್ಲಿ ಒಂದು ಡಾಲ್ಫಿನ್ ಅಂತ ಒಂದು ಕೆಫೆ ಥರ ಕಾಣಿಸೋದು ತುಂಬ ಚೆನ್ನಾಗಿತ್ತು. ಜಸ್ಟ್ ನಾವು ಎಕ್ಸ್ಪ್ಲೋರ್ ಮಾಡಿದ್ವಿ, ಅಂದರೆ ಒಳಗಡೆ ಇನ್ನೂ ಹೋಗಲಿಲ್ಲ. ಇನ್ನೊಂದು ತುಂಬ ಚೆನ್ನಾಗಿರೋ ವೀವ್ ಅಂದರೆ ಈ ಟಾಂಗಾ ಅಥವಾ ಕುದುರೆ ಗಾಡಿ ಅಂತ ಬರುತ್ತಲ್ವ, ಅದು ನಮಗೂ ಅದ್ರಲ್ಲಿ ಹತ್ತಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಅದು ತುಂಬ ಕಾಸ್ಟ್ಲಿ ಹೇಳ್ತಾಯಿದ್ರು. ಅಂದರೆ 1 ರೌಂಡಿಗೆ 1200 1500 ಅಂತ ಏನೋ ಹೇಳಿದ್ರು. ನಂಗೆ ಅದು ತುಂಬ ಕಾಸ್ಟ್ಲಿ ಅನ್ನಿಸ್ತು. ಒಂದು 10 ಮಿನಿಟ್ಸಿಗೆ ಅಷ್ಟೊಂದು ಕೊಡಬೇಕಾ ಅಂತ ಅನ್ನಿಸ್ತು ಫಸ್ಟಿಗೆ. ಬಟ್ ಇನ್ನೊಂದು ಶಾರ್ಟ್ ರೈಡ್ ಇದೆ, ಅದಕ್ಕೆ 600 ಅಂತ ಹೇಳಿದರು. ಬಟ್ ನಾವು ಆಲ್ಮೋಸ್ಟ್ ಪ್ಯಾಲೇಸ್ ಎಲ್ಲ ನೋಡಿಕೊಂಡು ಆಮೇಲೆ ಡಿಸೈಡ್ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಗಾಡಿಗಳು ಇರಲೇ ಇಲ್ಲ ಅಲ್ಲಿ. ಸೊ ನಾವು ಈ ಸರಿ ಟಾಂಗಾ ಗಾಡಿಯಲ್ಲಿ ಅಥವಾ ಕುದುರೆ ಗಾಡಿಯಲ್ಲಿ ಹೋಗೋಕ್ಕಾಗಲಿಲ್ಲ. ಬಟ್ ಡೆಫಿನೆಟ್ಲಿ ನಾನು ನೆಕ್ಸ್ಟ್ ಟೈಮ್ ಹೋದರೆ ಅದನ್ನು ಮಿಸ್ ಮಾಡೋದೇ ಇಲ್ಲ. ಅದು ತುಂಬ ಚೆನ್ನಾಗಿರುತ್ತೆ. 1200 1500 ಕೊಟ್ಟರೆ ನಿಮಗೆ ಮೈಸೂರು ಪ್ಯಾಲೇಸ್ ಒಂದು ಫುಲ್ ರೌಂಡ್ ಹಾಕಿಸ್ತಾರೆ. ಸೊ ನೀವು ರೋಡ್ ಸೈಡಿಂದನೇ ಕುದುರೆ ಗಾಡಿಯಲ್ಲಿ ಕೂತ್ಕೊಂಡು ಆರಾಮಾಗಿ ನೀವೊಂದು ಮೈಸೂರು ಪ್ಯಾಲೇಸ್ ವ್ಯೂ ಅಥವಾ ಲೇಸರ್ ಶೋ ಏನು ಲೈಟಿಂಗ್ಸ್ ಎಲ್ಲ ಇರುತ್ತೋ ಅದನ್ನು ಎಂಜಾಯ್ ಮಾಡ್ಬೋದು. ಸೊ ನಾನು ಈ ಟೈಮ್ ಮಾಡೋಕ್ಕಾಗಲಿಲ್ಲ. ಡೆಫಿನೆಟ್ಲಿ ನಾನು ನೆಕ್ಸ್ಟ್ ಟೈಮ್ ಮಾಡ್ತೀನಿ. ಸೊ ಹಾಗೆ ನಾವು ನಡ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ನೋಡಿದ್ರಲ್ಲ ಡಾಲ್ಫಿನ್ ಕೆಫೆ ಅಂತ, ಅದು ತುಂಬ ಚೆನ್ನಾಗಿತ್ತು. ಹೋಗೋಣ, ಬಟ್ ನಾವು ಜಸ್ಟು ಇವಾಗೆಲ್ಲ ಸ್ನ್ಯಾಕ್ಸ್ ಎಲ್ಲ ಮಾಡ್ಕೊಂಡು ಬಂದಿದ್ವಿ. ಸೊ ಅಲ್ಲಿ ಸುಮ್ಮನೆ ಹೋಗೋಕ್ಕಾಗಲ್ಲ, ಹೋದರೆ ಏನಾದರೂ ತಿನ್ನಬೇಕಲ್ಲ ಅಂತ ನಾವು ಅಲ್ಲಿ ಹೋಗಲೇ ಇಲ್ಲ. ಬಟ್ ನೆಕ್ಸ್ಟ್ ಟೈಮ್, ಬಿಕಾಸ್ ನಂಗೆ ಮೈಸೂರು ಅಂದರೆ ತುಂಬ ಇಷ್ಟ ಅಂತ ನಾನು ಆಲ್ರೆಡಿ ಹೇಳಿದೆ. ಸೊ ಬಂದಾಗ ಡೆಫಿನೆಟ್ಲಿ ಈ ಗಾಡಿ ಮತ್ತು ಆ ಡಾಲ್ಫಿನ್ ಕೆಫೆನ ಮಿಸ್ ಮಾಡಲ್ಲ. ನೀವು ನೋಡ್ತಾ ಇದ್ದೀರಲ್ಲ, ತುಂಬ ಲೈಟಿಂಗ್ ಎಲ್ಲ ಹಾಕಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ಸೊ ಫೈನಲಿ ಆಲ್ಮೋಸ್ಟ್ 1 ಕಿಲೋಮೀಟ್ರಷ್ಟು ನಾವು ವಾಕ್ ಮಾಡಿಕೊಂಡು ಮೈಸೂರು ಪ್ಯಾಲೇಸ್ಗೆ ಬಂದ್ವಿ. ನನ್ನ ಆಸೆ ಪ್ರಕಾರ ನೈಟ್ ವ್ಯೂ ಹೇಗಿರುತ್ತೆ ಮೈಸೂರು ಅಂತ ನೋಡೋಕ್ಕೋಸ್ಕರ ನಾನು ಹೇಳ್ದಂಗೆ ನೋಡ್ತಾ ಇದ್ದೀರಲ್ಲ, ಆಲ್ಮೋಸ್ಟ್ ಎಲ್ಲ ಶಾಪ್ಸ್ಗಳು, ಸ್ಟ್ರೀಟ್ ಸೈಡ್ ಇಯರಿಂಗ್ಸ್ ಅದು ಇದು ಅಂದರೆ
ಏನೆಲ್ಲ ಸೇಲ್ ಮಾಡ್ತಿರ್ತಾರಲ್ಲ ಅವರೆಲ್ಲ ಆಲ್ರೆಡಿ ಪ್ಯಾಕ್ ಮಾಡ್ತಾನೆ ಇದ್ದರು. ಆದರೂ ಸಹ ನಾವು ಅದು ಇದು ಒಂದು ಸ್ವಲ್ಪ ಅಲ್ಲಲ್ಲೇ ಓಪನ್ ಇರೋ ಕಡೆ ಏನೋ ಬೇಕೋ ತೊಗೊಂಡ್ವಿ. ಸ್ವಲ್ಪ ತೊಗೊಂಡು ಮೈಸೂರು ಪ್ಯಾಲೇಸ್ ಹತ್ರ ಬಂದ್ವಿ. ಬಂದಮೇಲೆ ಇಲ್ಲಿ ಬರೋಷ್ಟು ಸುಸ್ತಾಯಿತು. ನಾನು ಆನ್ ದ ವೇನೇ ಚುರುಮುರಿ ತೊಗೊಂಡು ಬಂದು ತಿನ್ಕೊಂಡು ಕೂತ್ಕೊಂಡೆ. ಅಂದರೆ 1 ಕಿಲೋಮೀಟರ್ ವಾಕ್ ಮಾಡಿದ್ದೀವಲ್ಲ ಅಂತ. ಚುರುಮುರಿ ಮತ್ತು ಪೈನಾಪಲ್, ಇಟ್ ವಾಸ್ ವೆರಿ ನೈಸ್, ವೆರಿ ಯಮ್ಮಿ. ನನಗೆ ಈ ಥರ ಸ್ಟ್ರೀಟ್ ಸೈಡ್ ಫುಡ್ ಅಂದರೆ ತುಂಬ ಇಷ್ಟ. ಸ್ಪೆಷಲಿ ಈ ಚುರುಮುರಿ, ಭೇಲ್ಪುರಿ ಮತ್ತು ಈ ಫ್ರೂಟ್ಸ್ಗಳು, ಕಟ್ ಫ್ರೂಟ್ಸು ಅದು ಎಲ್ಲ. ಸೊ ಅದೇ ಥರ ವ್ಯೂ ನೋಡಿಕೊಂಡು ತಿಂದ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ. ಸೊ ನನ್ನ ತಂಗಿ ಸ್ವಲ್ಪ ಹತ್ತಿರದಿಂದ, ನನಗೆ ಸುಸ್ತಾಯಿತು, ಇನ್ನು ನಡೆಯೋಕ್ಕಾಗಲ್ಲ, ಇವಳನ್ನ ಬೇರೆ ಸ್ವಲ್ಪ ಎತ್ಕೊಂಡು ಅದು ಇದು ಅಂತ ನಾನು ಸುಮ್ಮನೆ ಕೂತ್ಕೊಂಡಿದ್ದೆ. ಬಟ್ ನನ್ನ ತಂಗಿ ಕೆಲವು ಇಮೇಜಸ್ ಅಥವಾ ಕೆಲವು ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿದ್ದಾಳೆ. ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡ್ತಾ ಇದ್ದೀರಲ್ಲ, 7 to 9 ಐ ಥಿಂಕ್, 7 to 8 ಆ್ಯಂಡ್ 8 to 9 ಅಂದರೆ 2 hours ಲೇಸರ್ ಶೋ ಇರುತ್ತಂತೆ. ಬಟ್ ಟಿಕೆಟ್ಸು ಬೇಗ ಕ್ಲೋಸ್ ಆಗುತ್ತೆ. ನೀವು ಬೇಗ 7 ಒಳಗಡೆನೇ ಟಿಕೆಟ್ ತೊಗೊಂಡು ಒಳಗೆ ಹೋಗಬೇಕು. ಸೊ ಇಲ್ಲಾದರೆ ನಿಮಗೆ ಲೇಸರ್ ಶೋ ನೋಡೋಕ್ಕಾಗಲ್ಲ. ಸಿನ್ಸ್ ನಾವು ಲೇಟಾಗಿ ಬಂದಿರೋದ್ರಿಂದ ನಮಗೆ ಲೇಸರ್ ಶೋ ಮಿಸ್ ಆಯಿತು. ಸೊ ಇದು ನಮ್ಮ ಮೈಸೂರು ಡೈರಿಯ ಡೇ 2 ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಶೈಲಜಾ ಕಲ್ಮನಿ ಕನ್ನಡ ಬ್ಲಾಗ್. ಕೀಪ್ ವಾಚಿಂಗ್, ಸಬ್ಸ್ಕ್ರೈಬ್, ಲೈಕ್, ಶೇರ್.